ಮನ್ಸಿಗೆ ಶಾಂತಿ ಸಿಕ್ತು ಈಗಾರ ಆಯ್ತಾ ಸಮಾಧಾನ. ನೆಕ್ಸ್ಟ್ ತಿಂಗಳಿಂದ ನನ್ನ ಕೈಯಾಗ 12,000 ರೂಪಾಯಿ ಕೊಡ್ಬೇಕು ನೀನು. ಯಾಕ ಇಷ್ಟು ದಿನ ನಾನು ಪ್ರತಿ ತಿಂಗಳ 12,000 ರೂಪಾಯಿ ಉಳ್ಸಕತ್ತೀನಿ. ನಿಂದು 6,000 ರೂಪಾಯಿ ಸಂಬಳ, 6,000 ರೂಪಾಯಿ ಊಟದ ಖರ್ಚು. ಅಂದ್ರೆ ಇನ್ ಮುಂದೆ ಈ ಮನ್ಯಾಗ ಕೆಲಸದೊಳಗೆ ಕೆಲಸ ಮಾಡ್ತೀನಿ ನೀನು. ಡೈರೆಕ್ಟ್ ಆಗಿ ಹೇಳಿದ್ದನ್ನು ಕೇಳಿಲ್ಲ ಅಂದ್ರೆ ನಾವು ನಮ್ಮ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಲ್ಲ. ರೊಕ್ಕ ತಗೊಂಡು ಕೆಲಸ ಮಾಡಿದ್ರೆ ನೀನು ಸೊಂಟ ಬೇನಿ ಬರಲ್ಲ. ಸೊಂಟ ಬೇನಿ ಬರೋದಲ್ಲ, ನಾವು ಸತ್ರು ಪರವಾಗಿಲ್ಲ. ನಾ ಸತ್ರು ಇದರಿಂದ ನಿನಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ಮುಂದೆ ನಾನು ಕೆಲಸ ಮಾಡೋದೇ ಇಲ್ಲ. ಎಲ್ಲಿವರೆಗೆ ಮಾಡಲ್ಲ ಅಂದ್ರೆ ತಿಂಗಳ ನನ್ನ ಕೈಯಾಗ 12,000 ರೂಪಾಯಿ ಕೊಡೋವರೆಗೂ ನಾ ಕೆಲಸ ಮಾಡಲ್ಲ. ಮಾಡಲ್ಲ ಅಲ್ಲ? ಮಾಡಲ್ಲ ಮಾಡಲ್ಲ ಮಾಡಲ್ಲ. ಬೇಡ ಮಾಡಬೇಡ. ಈ ಮನೆಗೆ ಇನ್ನು ಒಂದು ಕೆಲಸನೂ ನೀನು ಮಾಡಬೇಡ. ಆದ್ರೆ ಒಂದು ನೆನಪಿಟ್ಕ, ಈ ಮನ್ಯಾಗ ನಾನು ಪರ್ಚೇಸ್ ಮಾಡಿರೋಂಥ ಒಂದು ಐಟಮ್ನು ನೀನು ಟಚ್ ಮಾಡೋ ಹಂಗಿಲ್ಲ. ನಿಮ್ಮ ಮಲ್ಗ ಬೆಡ್ ಐತಲ್ಲ, ನಮ್ಮಪ್ಪ ಕೊಟ್ಟಿದ್ದು. ಕೆಳಗೆ ಮಲಗ್ತೀನಿ, ಗ್ಯಾಸ್ ಒಲಿನೂ ನಂದು, ಹೊರಗೆ ಊಟ ಮಾಡ್ತೀನಿ, ಟಿವಿ ಹೊಡೆದು ಬಿಸಾಕ್ತೀನಿ, ಆಮೇಲೆ ಕಾರೇನ್ ಮಾಡ್ತಿ? ಅದಕ್ಕಂತೂ ಬೆಂಕಿನ ಹಚ್ತೀನಿ. ಯಾಕಂದ್ರೆ ನನ್ನ ತಲೆ ಕೆಟ್ಟ ಹೋಗೈತಿ. ಈ ಸೊಪ್ಪ ಸೊಟ್ಟಿ ಮನಿ ಎಲ್ಲ ಚೇಂಜ್ ಮಾಡನ್ ಬೇ. ಅಕ್ಕಗೆ ಹೇಳ್ಬಿಡ್ದ ಮಾವಿಗೆ ಏನಾರು ಫಿಟ್ಟಿಂಗ್ ಇರ್ತಾಳೆ ಹೇಳ. ಶೇಂಗಾ 40 ರೂಪಾಯಿದಕ್ಕೆ ಅನ್ಸುತ್ತವ. ಏನು ಭಾಳ ಸಾಮಾನು ತಂದಿನಂತ ಲೆಕ್ಕ ಅನ್ಕೊಂತಾನೆ. ತರದ ಒಂದು 4 ಸಾಮಾನು ತಂದಾರ. 2 ತಿಂಗಳು ಆರಾಮಾಗಿ ಇದ್ದು ಬಂದ್ರೆ ಆಯ್ತು ಅಂತ ಬಂದ್ರೆ ಕೆಲಸ ಮಾಡಕ್ಕೆ ಚ ಬೇಳೆ ಒಂದು 50 ರೂಪಾಯಿ. ಇತ್ತು ಮುಸುಡಿಗೆ ಇಂಥ ದೊಡ್ಡ ಮನೆ ಐತಿ, ಒಬ್ಬ ಕೆಲಸದಕ್ಕೆ ನೀಡೋಕ್ಕಾಗಿಲ್ಲ. ಏನಾರ ಹೇಳಿದ್ರ? ಯಾರು? ಮತ್ತಾರ ನೀವ? ನಿಂದೇನು ತಲೆ ಕೆಟ್ಟೈತೆ? ನಿನಗೇನು ತ್ರಾಸ ಆತ? ಸುಮ್ಮನೆ ಕಾರಣ ಇರ್ಲಾರ್ದ ನಮ್ಮ ಅವನ ಜೊತೆ ಜಗಳ ಆಡಕತ್ತಿಯಲ್ಲ. ನಾನು ಯಾಕೆ ಸುಮ್ಮನೆ ಜಗಳ ಮಾಡ್ಲಿ? ಇಷ್ಟು ತನಕ ಗುನು ಅನ್ನಕತ್ತಿದ್ದಿಲ್ಲ, ಅದಕ್ಕೆ ಹೇಳಿದೆ. ನಾನೇನು ಗುನುಗುನು ಅನ್ನಕತ್ತಿದ್ದೆ? ಇಷ್ಟು ದೊಡ್ಡ ಮನೆ ಐತಿ, ಒಬ್ಬಾಕಿ ಕೆಲಸದಾಗಿ ನೀಡಕ್ಕಾಗಲ್ಲ ಅಂತ. ಅದ್ರಾಗ ಏನು ತಪ್ಪೈತಿ? ಏನ್ ತಪ್ಪಿಲ್ಲ, ಎಲ್ಲ ಸರಿನೇ ಐತಿ. ಅಲ್ಲಿ ನೋಡವ ಹೆಂಗ್ ಗೊತ್ತಾಡಕತ್ತಾನ ಸೂಪರ್ ಮ್ಯಾಗ ಮಕ್ಕಂಡು. ಇರ್ಲಾಳ ಮಾವ ಏನು ಮ್ಯಾತ್ತಗದಂತ ಮಕ್ಕಂದೀನಿ. ಸ್ವಲ್ಪ ಸುಮ್ಕರ್ ಒಮ್ರಿ ಏನಮ್ಮ ಭಾರಿ ಅಪ್ಪ ನೀನು. ಸರ್ಪ್ ಕಾಲಾಗೈತಿ. ಈಗ ನೆನಪಾಯ್ತಾ ನಿಮ್ಗ? ನಮ್ಮ ಮನೆಗೆ ಸರ್ಪ್ ಕಾಲಾಗೈತಿ ಅಂತ ಅವಾಗ ಹೆಂಗೆ ಗೊತ್ತಾಗುತ್ತಾ? ಈ ಮನೆಗೆ ಯಾರಿಗೂ ಏನು ಗೊತ್ತಿರಲ್ಲ.